ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ನೋಡಿ ನಾ ಇವತ್ತು ಮತ್ತೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತ್ಯಾವಣಿಗೆ ಗ್ರಾಮ ಬಂದಿದ್ವಿ. ಇಲ್ಲಿ AB7 ಅಂದ್ರೆ 10 HF ಹಸುಗಳು ಮಾರಾಟಕ್ಕಿದ್ದು ಸೋಲರ್ ಹತ್ರ. ಸೊ ಅದು ಮಾಹಿತಿ ಕೇಳೋಣ ಅಂತ ಬಂದಿದ್ವಿ. ಸೊ ನಿಮ್ಗೆ ಯಾರಾದ್ರೂ ಬೇಕಾದ್ರೆ HF ಹಸುಗಳು ಮತ್ತೆ AB7 ಅಂದ್ರೆ ಹಸುಗಳು ಬೇಕಾದ್ರೆ ಇವ್ರ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸಬಹುದು. ಒಳ್ಳೆ ಬೆಲೆಗೆ ಕೊಡ್ತಾ ಇದ್ದಾರೆ ನೋಡಿ. ಬನ್ನಿ ಆಗದೆ ಇವತ್ತಿನ ವಿಡಿಯೋದಲ್ಲಿ ಎಷ್ಟನೇ ಸೂಲು, ಏನ್ ಹಲ್ಲಿದೆ, ಏನೇನು ಹಾಲಿದೆ ಅಂತ ವಿಚಾರಿಸೋಣ. ಸೊ ಯಾರಿಗಾರು ಬೇಕಾದ್ರೆ ಈ ನಂಬರ್ ಕಾಲ್ ಮಾಡಿ ವಿಚಾರಿಸಬಹುದು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತ್ಯಾವಣಿ ಗ್ರಾಮದಲ್ಲಿ ಇದೆ ನೋಡಿ ಈ ಹಸುಗಳು. ಧನ್ಯವಾದ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಮೊಹಮ್ಮದ್ ಸೊಹೇಲ್ ಅಂತ. ಇದು ಯಾವ ಊರು ಬರುತ್ತೆ ಸರ್? ನಮ್ದು ದಾವಣಗೆರೆ ಜಿಲ್ಲೆ ತ್ಯಾವಣಗಿ ಊರು ಸರ್, ಚನ್ನಗಿರಿ ತಾಲೂಕು. ಚನ್ನಗಿರಿ ತಾಲೂಕು? ಹಾ, ಚನ್ನಗಿರಿ ತಾಲೂಕು ಸರ್. ಸೊ ನೀವು HF ಹಸುಗಳು ಮಾರಾಟ ಮಾಡ್ತೀರಾ? HF ಜರ್ಸಿ ಎಲ್ಲ ಹಸುಗಳು ತಂದು ಮಾಡ್ತೀವಿ. ವ್ಯಾಪಾರಸ್ಥರು ಸರ್. ಈ ರೈತರು ವ್ಯಾಪಾರಸ್ಥರು ಯಾರು ಬರ್ಬೇಕಂದ್ರೆ ಯಾವಾಗ ಬರ್ಬೇಕು ಸರ್? ಸೋಮವಾರ ದಿನ ಬರ್ಬೇಕು ಸರ್. HF ಬೇಕಂದ್ರೆ, ಜರ್ಸಿ ಬೇಕಂದ್ರೆ ಶುಕ್ರವಾರ ದಿನ ಬರ್ಬೇಕು ಸರ್. ಶುಕ್ರವಾರ ಬರ್ಬೇಕು. ಬರುವಾಗ ಸರ್ ಒಂದು ಕಾಲ್ ಮಾಡ್ಕೊಂಡು ಸಿಗುತ್ತೆ. ರೇಟ್ ಎಲ್ಲಿಂದ ಶುರು ಆಗುತ್ತೆ ಅಂತ ಸರ್? ನಮ್ಮ ಹತ್ರ ಈಗ ಪ್ರೆಸೆಂಟ್ ಇರೋ ಸರ್ 60,000 ಮೇಲೆ ಇದೆ ಸರ್. 60,000 ಮೇಲೆ ಇದೆ? 60,000 ಮೇಲಿಂದ ಇದೆ. ಹಾಲು ಎಲ್ಲೆಲ್ಲಿ ಬರ್ಬೋದು ಸರ್? ಹಾಲು 7-8 ಲೀಟರ್ ಒಂದ್ ಟೈಮಿಗೆ ಒಂದು 14-15 ಲೀಟರ್ ಬರೋಂತ ಸಿಗ್ತವೆ ಎಲ್ಲ ರೈತರು ಹೇಳಿದ ಪ್ರಕಾರ. ಒಂದ್ ಟೈಮಿಗೆ ಸರ್. ಈಗ ದಾವಣಗೆರೆಯಿಂದ ಬರ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ದಾವಣಗೆರೆಯಿಂದ 25 ಕಿಲೋಮೀಟರ್ ಆಗುತ್ತೆ. ಚನ್ನಗಿರಿಯಿಂದ 30 ಕಿಲೋಮೀಟರ್ ಆಗುತ್ತೆ. ಹೊನ್ನಳ್ಳಿಯಿಂದನೂ 30 ಆಗುತ್ತೆ ಸರ್. ಈ ಕಡೆ ದುರ್ಗದಿಂದ 70 ಕಿಲೋಮೀಟರ್ ಆಗುತ್ತೆ ಸರ್. 65ರಿಂದ 70 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಹೊಳಲ್ಕೆರೆಯಿಂದ 65 ಕಿಲೋಮೀಟರ್ ಆಗುತ್ತೆ ಸರ್. ಇವೆಲ್ಲ ಇವತ್ತು ಬಂದಿರೋ? ಇವತ್ತು ಬಂದಿರೋ ಸರ್ ಎಲ್ಲ. ನಾಳೆಗೆಲ್ಲ ಒಳ್ಳೆ ತಯಾರಾಗುತ್ತೆ ಅಂತೀರ? ಒಳ್ಳೆ ಈ ಹೊಟ್ಟೆನ ಈ ಸೈಜ್ ಬರುತ್ತೆ ನಾಳೆ ಮೇದ್. ಸೊ ಇಷ್ಟಿದೆ ನೋಡಿ. ತಮ್ಮ ಫೋನ್ ನಂಬರ್ ಅಂತ ಹೇಳ್ಬಿಡಿ ಸರ್. ನನ್ನ ನಂಬರ್ 9380372803. ನಿಮ್ಮ ಹೆಸರು? ಸೊಹೇಲ್ ಅಂತ. ಸೊ HF ಜರ್ಸಿ ಕ್ರಾಸ್ ಬೀಡ್ ಎಲ್ಲ ಇರುತ್ತಂತೆ. ಸೊ ಇವತ್ತು ಪ್ರೆಸೆಂಟ್ HF ಇದೆ ನೋಡಿ. ABS ಸಮಾನ ಇರೋವು ಮತ್ತು ಕ್ರಾಸ್ ಅಲ್ಲಿರೋವು. ಸೊ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು. ಡೈರೆಕ್ಟ್ ಇಲ್ಲಿ ಬಂದರೆ ನಿಮ್ಗೆ ಹಸುಗಳು ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡ್ಬೋದು ಸರ್. HF ಜರ್ಸಿ ಗೀರು ಎಲ್ಲ ಥರದ ದನ ಬರ್ತವೆ ಎಲ್ಲ ಸಿಗುತ್ತಂತೆ. ಇವತ್ತು ಎಷ್ಟು ಕೊಟ್ಟಿದ್ದೀರಾ ಆಲ್ರೆಡಿ? ಸರ್ ಇವತ್ತು 4 ಕೊಟ್ಟಿದ್ದೀನಿ ಸರ್. 4 ಕೊಟ್ಟಿದ್ದೀರಾ? 4 ಕೊಟ್ಟಿದ್ದೀನಿ. ಓಕೆ. ಸೊ ಮುಂದೇನೋ ಯಾರು ಬರ್ಬೇಕಾದ್ರೆ ಇನ್ನು 2 ಕೊಟ್ಟಿದ್ದೆ ಸರ್. ನೀವು ಇನ್ನೂ ಬಂದಿದ್ದಿಲ್ಲ, ಅವರಲ್ಲೇ ತಗೊಂಡು ಹೋದ್ರು. ಓಕೆ ಇರಲಿ. ಎರಡು ಫಸ್ಟ್ ಸೂಲ್ ನೋಡಿದ್ದು ಸರ್. 2 ಫಸ್ಟ್ ಸೂಲ್ ಸರ್. ಸಖತ್ತಾಗಿದೆ ನೋಡಿ. ಒಳ್ಳೆ ಲೆಂತ್ ಇದೆ, ಒಳ್ಳೆ ತೂಕ ಸೈಜ್ ಇದೆ ಸರ್. ಸ್ವಲ್ಪ ಮುಂದೆ ಮಾಡಿ ಹಂಗೆ ಸ್ವಲ್ಪ ಕಾಲು. ಒಳ್ಳೆ ಕೆಚ್ಚಲಿದೆ ನೋಡಿ. ಸೊ ಹೀಗಿದೆ. ಸೋಲರ್ ಎಷ್ಟು ದಿನ ಹೋಗ್ಬೋದು ಇದು ಸರ್? ಇನ್ನು ಒಂದು 8ರಿಂದ 10 ದಿನ ಕರಾಕುತ್ತೆ ಸರ್. 8 ದಿನ 10 ದಿನ 8ರಿಂದ 10 ದಿನ ಆಗುತ್ತೆ. ಇನ್ನು ಒಳ್ಳೆ ತೊಡೆ ಬರುತ್ತೆ ಸರ್. ಸೊ ಇದೆ ನೋಡಿ. ಇದು ಹಾಲೇನ್ ಬರ್ಬೋದು ಇದನ್ನ ಸರ್? ಒಂದು ಈ ಸೂಲೆ ಒಂದು 10 ಮೇಲೆ ಬರುತ್ತೆ ಸರ್. 10 ಮೇಲೆ ಬರುತ್ತೆ? 10 ಮೇಲೆ ಬರುತ್ತೆ. ಸುಮ್ಮನೆ 15-20 ಅಂತ ಹೇಳ್ಬಾರ್ದು ಸರ್. ಒಂದ್ ಟೈಮಿಗೆ ಒಂದು 10 ಮೇಲೆ ಬರುತ್ತೆ. ಇಷ್ಟು ಅಂತ ಹೇಳಲ್ಲ ಸರ್. ಅವ್ರ ಮೇತೆ ಮೇಂಟೆನೆನ್ಸ್ ಮೇಲೆ ಇರುತ್ತೆ ಹಾಲು. ಅವ್ರ ಹೆಂಗ್ ಮೇಂಟೈನ್ ಚಚರ್ಮಾನಕ ಪಡ್ಡೆ ಇದು ಸಖತ್ತಾಗಿದೆ. ಇನ್ನೂ ಒಂದು 10 ಸೂಲು ಉಂಡ್ರು 50 ರೊಕ್ಕನೇ ಸರ್. ಹೌದು. ಫಸ್ಟ್ ಸೂಲು 2 ಇದೆ ನೋಡಿ. 2 ಈ ದನ ಈ ಸೈಜ್ ಇದೆ ಸರ್. ದನ ಕುತ್ತಿ ಇದೆ ಸೀದಾ. ಇದು ಕಡೆಯಲ್ಲಿ ಬರ್ಸೋಕೆ ಒಳ್ಳೆ ಒಳ್ಳೆ ಈ ಸೈಜ್ ದನ ಬರುತ್ತೆ ಸರ್. ಕಡೆಯಲ್ಲಿಗೆ ಒಂದ್ ಸರ ಒಂದ್ ಟೈಮಿಗೆ ಒಂದು 17ರಿಂದ 18 ಲೀಟರ್ ಹಾಲು ಹಿಂಡ್ಬೋದು ಕಡೆಯಲ್ಲಿ ಬರ್ಸ್ಟೊಳಗೆ. ಕಡೆಯಲ್ಲಿಗೆ ಬರುತ್ತೆ ಆ ತರ ಇದೆ ಒಳ್ಳೆ ಲೆಂತ್. ಈ ಫಸ್ಟ್ ಸೂಲ್ ಅಲ್ಲ, ಒಂದು 10 ಮೇಲೆ ಬರುತ್ತೆ. 10 ಮೇಲೆ ಬರುತ್ತೆ. ಓಕೆ. ಸೊ ನೀವ್ ಹೇಗ್ ಮೇಂಟೈನ್ ಮಾಡ್ತೀರಾ ಆ ತರ? ಇನ್ನು ಫೀಡ್ ಅವೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರ ಅದ್ರ ಮೇಲೆ ಹಾಲು ಬರುತ್ತೆ. ಓಕೆ, ಚೆನ್ನಾಗಿದೆ. ಸರ್ ಇದು 2 ಪಡ್ಡೆ ಸರ್. 2 ಪಡ್ಡೆ ಅಂದ್ರೆ ಇದು 2 ಸರ್. ಸ್ವಲ್ಪ ಹಾಗೆ ನಿಲ್ಸಿ. ಸೊ 2 ಪಡ್ಡೆ ನೋಡಿ ಸಾಕತ್ತಾಗಿದೆ. ಸೊ ಇನ್ನು ಎಷ್ಟು ದಿನ ಹೋಗ್ಬೋದು ಇದು ಸರ್? ಇದು ಇನ್ನು ಒಂದು 15 ದಿನ ಟೈಮ್ ಇದೆ ಸರ್. 15 ದಿನ ಟೈಮ್ ಇದೆ? ಇನ್ನು 15 ದಿನ ಟೈಮ್ ಇದೆ. ಸ್ವಲ್ಪ 15 ದಿನ ಚೆನ್ನಾಗಿದೆ. ಇದು ಒಳ್ಳೆ ಲೆಂತ್ ಇದೆ ನೋಡಿ. ಇದು ಒಳ್ಳೆ ಸೈಜ್ ತೂಕ ಸೈಜ್ ಇದೆ ಸರ್. ಇದು ಹಾಲು ಏನ್ ಬರ್ಬೋದು ಅಂತೀರಾ ಸರ್? ಇದು ಒಂದು 10 ಮೇಲೆ ಬರುತ್ತೆ ಸರ್. 10 ಬರಲ್ಲ. ಹಾಗೆ ಸೈಜ್ ಹಾಗೆ ಇದೆ ನೋಡಿ. ಇದು ಒಳ್ಳೆ ಕಡೆಯಲ್ಲಿ ಬರೋಷ್ಟೊಳಗೆ ಒಂದು ಸರ್. ಇದು ಕಡೆಯಲ್ಲಿ ಬರೋಷ್ಟೊತ್ತಿಗೆ ಒಂದು 17-18 ಲೀಟರ್ ಬರುತ್ತೆ ಸರ್ ಒಂದು ಟೈಮಿಗೆ. ಅದೇ ಚೆನ್ನಾಗಿದೆ. ಇನ್ನು ಒಳ್ಳೆ ಸೈಜ್ ಬರುತ್ತೆ ಸರ್ ಕಡೆಯಲ್ಲಿ ಬರೋ ಮಟ್ಟ. ಈ ಸೈಜ್ ಬರುತ್ತೆ ದನ. ಹೌದು.
ಉದ್ದ ಬೀಸು ಹಂಗೆ ಇದೆ ಸರ್, ಲೆಂತ್ ಗಿಂತ ಎಲ್ಲ. ಅಲ್ಲ ಬ್ಲಾಕ್ ದನ ಸರ್, ಒಳ್ಳೆ ಮಿದುಮ ಇದನ ಸರ್, ಹಾಲು ಬರೋ ಅಂಥದ್ದಲ್ಲ. ಸೊ ಈ ತೋರಿಸೋ ಯಾವ ಎಲ್ಲ ಹಸುಗಳು ನಿಮ್ಗೆ ರೇಟ್ ಏನು ಎಲ್ಲ ವಿಚಾರಿಸ್ಬೇಕಂದ್ರೆ ಇವ್ರ ನಂಬರ್ ಕಾಲ್ ಮಾಡ್ಬೋದು. ಇವ್ರ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ವಿಚಾರಿಸ್ಬೋದು. ಓಕೆ, ಟರ್ನ್ ಮಾಡಿ. ಸರ್ ಇದು 4 ಕಲ್ಲು ಪಡ್ಡೆ. 4 ಕಲ್ಲು ಪಡ್ಡೆ. ಇದು ಪಡ್ಡೆನಾ? ಇದು ಪಡ್ಡೆನೇ ಸರ್, ಪಡ್ಡೆ. ಇದು 4 ಕಲ್ಲಿದೆ. ಇದು ಎಷ್ಟು ದಿನ ಹೋಗ್ಬೋದು ಸರ್ ಅವ್ರೆ? ಸರ್ ಇದು ಒಂದು 10ರಿಂದ 12 ದಿವಸ ಹೋಗುತ್ತೆ. 12 ದಿವಸ ಹೋಗುತ್ತೆ. ಸೊ ಹೀಗಿದೆ, ಹೆಚ್ಚು ಕಮ್ಮಿ ಒಂದು 15 ದಿವಸ ಹೋಗುತ್ತೆ ಸರ್. 15 ದಿವಸ ಹೋಗುತ್ತೆ ಅಂತೀರಾ? ಓಕೆ, ಸ್ವಲ್ಪ ಮುಂದೆ ಬಿಡಿ ಹಾಕಿ. ಹಾಂ ಹಾಂ, ABS ಸರ್. ABS ಇದು? ಹಾಂ, ABS. ಇದು ಏನು ಬರ್ಬೋದು ಹಾಲು ಇದು? ಸರ್ ಇದು ಒಂದು 8 ಲೀಟ್ರ್ ಬರುತ್ತೆ ಸರ್. 8 ಲೀಟ್ರ್ ಬರುತ್ತೆ ಅಂತ? 8 ಲೀಟ್ರ್ ಬರುತ್ತೆ. ಸಾಕತ್ತಾಗಿದೆ ನೋಡಿ ಇದು ABS ಚೆನ್ನಾಗಿರೋದು. HF ನೆಕ್ಸ್ಟ್ ಸೂಲ್ ಒಂದು 12-13 ಲೀಟ್ರ್ ಬರೋದು ಒಂದು ಟೈಮಿಗೆ. ಹಾಂ ಹಾಂ, ಎರಡನೇ ಸೂಲಲ್ಲಿ. ಎರಡನೇ ಸೂಲಲ್ಲಿ ಒಳ್ಳೆ ದನ ತೂಕ ಸೈಜ್ ಚೆನ್ನಾಗಿದೆ ಸರ್. ಒಳ್ಳೆ ರೇಟಿಗೆ ಕೊಡ್ತಾರೆ ನೋಡಿ, ಕಾಲ್ ಮಾಡಿ ವಿಚಾರಿಸ್ಬೋದು. ಹಾಂ ಸರ್, ಫಿಕ್ಸ್ ರೇಟ್ ಇರಲ್ಲ ಸರ್, ಇಲ್ಲಿ ಬಂದಾಗ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ವಾರ ಎಷ್ಟು ದನಗಳು ಬರ್ತೀವಿ ಸರ್? ವಾರ ಒಂದು 15-20 ದನ ಮಾಡ್ತೀವಿ. 15-20 ದಿನ ಮಾಡ್ತೀರಾ? 15-20 ದನ ಮಾಡ್ತೀವಿ. ಸೊ ಕಾಲ್ ಮಾಡಿ ವಿಚಾರಿಸ್ಬೋದು. ಕ್ವಾಲಿಟಿ ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳು ತೊಗೊಂಬಂದಿರ್ತಾರೆ, ವಿಚಾರಿಸ್ತೀವಿ. ಒಳ್ಳೊಳ್ಳೆ ರೇಟಿಗೆ ಕೊಡ್ತಾ ಇದೆ ಸರ್. ನಿಮಗೆ ಪಡ್ಡೆ ಬೇಕಂದ್ರೆ ಪಡ್ಡೆ ಸಿಗ್ತವೆ, ಸೂಲಿನ ಹಾಕ್ಲೇಬೇಕಂದ್ರೆ ಸೂಲಿನ ಹಾಕ್ಲೇ ಸಿಗ್ತವೆ. ಓಕೆ, ಜರ್ಸಿ HF? ಹಾಂ, ಜರ್ಸಿನೂ ಸಿಗ್ತವೆ ಸರ್, HF ಸಿಗ್ತವೆ. ಓಕೆ, ಜರ್ಸಿ ಅಂದರೆ ಈ ವಾರ ಬಂದಿಲ್ಲ ಸರ್. ಬಂದಿಲ್ಲ, ಎಲ್ಲ HF ಇರೋದು ಇವಾಗ? ಈ ವಾರ ಎಲ್ಲ HF. ಟೋಟಲ್ ಎಷ್ಟಿದೆ ಇವತ್ತು ಸರ್? ಈ ವಾರ ಒಂದು 10 ಇದಾವೆ ಸರ್. 10 ಇದೆ. ಓಕೆ, ಸರ್ ಇದು 6 ಇದು? ಹಾಂ, 6 ಇದೆ. ಎರಡನೇ ಸೂಲ್ ಪಡ್ಡೆ ಸರ್. ಎರಡನೇ ಸೂಲ್ ಪಡ್ಡೆ. ಹಾಂ, ಎರಡನೇ ಸೂಲಲ್ಲಿ ಇದೆ ಅಂತೆ. ಸೊ ಹಿಂದಿನ ಸೂಲು ಹಾಲೇನು ಬಂದಿದೆ ಸರ್? ಹಿಂದಿನ ಸೂಲು ಇದು 8-9 ಲೀಟ್ರ್ ಹಾಲು ಬಂದಿದೆ. 8-9 ಇವಾಗ ಗಬ್ಬ? ಹಾಂ, ಗಬ್ಬಿದೆ ಸರ್. ಇನ್ನೆಷ್ಟು ದಿನ ಹೋಗ್ಬೋದು ಇವ್ರೆ? ಇನ್ನೊಂದು 10 ದಿನಲ್ಲಿ ಕರ ಹಾಕುತ್ತೆ ಸರ್. 10 ದಿನ ಕರ ಹಾಕುತ್ತೆ. ಅಲ್ಲೇನಂದ್ರೆ ಇದು ಸರ್? 6 ಇದೆ. 6 ಇದೆ. ಹಾಂ, 6 ಇದೆ. ಸೂಲಲ್ಲಿ 8 ಕೊಟ್ಟಿದೆ. ಹಾಂ, 1ನೇ ಸೂಲಲ್ಲಿ 8 ಕೊಟ್ಟಿದೆ ಅಂತ ಸರ್, ರೈತರು ಹೇಳಿದ್ದು. ಓಕೆ, ನಾವು ವ್ಯಾಪಾರಸ್ಥರು ಸರ್, ತಂದು ಮಾರೋರು. ಅದೇ ರೈತರು ಏನು ಹೇಳ್ತಾರೆ ಅದನ್ನ ನಾವು ಹೇಳ್ತೀವಿ. ಓಕೆ, ಚೆನ್ನಾಗಿದೆ. ಇದು ABS ಅಲ್ಲಿ ಬರುತ್ತಾ? ಹಾಂ ಸರ್, ABS ಅಲ್ಲಿ ಕ್ರಾಸ್ ಸರ್. ಕ್ರಾಸ್ ಬರುತ್ತೆ ABS. ಓಕೆ, ಡನ್. ಒಳ್ಳೆ ಚಂದ ಇದೆ ಸರ್, ಚೆನ್ನಾಗಿದೆ. ಹಾಂ, ಇನ್ನೂ ಒಂದು 4-5 ಸೂಲು ಮಾರಿದ್ರೆ ಅವರು ಯಾವಾಗಲೂ ರೊಕ್ಕನೇ ಸರ್. ಹಾಂ ಹಾಂ. ಸರ್ ಇವೆಲ್ಲ ನಿನ್ನೆ ಬಂದಿರೋದಾ ಇವತ್ತು ಬಂದಿರೋದು? ಹಾಂ, ನಿನ್ನೆ ಬಂದು ಇವತ್ತು ಬೆಳಗಿಂದ ಬಂದ. ಸ್ವಲ್ಪ ಇದು ಅದಕ್ಕೆ ಸ್ವಲ್ಪ ಇದು ಅದ ಇವೆ. ಹಾಂ, ಡಲ್ ಇದೆ. ನಾಳೆಗೆಲ್ಲ ಒಳ್ಳೆ ತಯಾರಾಗುತ್ತೆ. ನಾಳೆ ಎಲ್ಲ ಮೇದ್ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣ್ತದೆ. ಒಳ್ಳೆ ತಯಾರಾಗುತ್ತೆ. ಇನ್ನು ಮೈ ಕೈ ಏನು ತೊಳೆದಿಲ್ಲ ಸರ್. ಅದೇ ಇವತ್ತು ಬೆಳಗ್ಗೆ ಬಂದಿದೆ. ಹಾಂ, ಬೆಳಗ್ಗೆ ಬಂದಿದೆ ಸರ್. ಸೊ ಎಲ್ಲ ಬೆಳಗ್ಗೆ ಬಂದಿದೆ ಅಂತ ನೋಡಿ. 10 HF ಹಸುಗಳು 8 ಗಂಟೆಗೆ ಬಂದಿದೆ ಸರ್, ಬೆಳಗ್ಗೆ 8 ಗಂಟೆ ಬಂದಿದೆ. ಓಕೆ, ಸೊ ನಾಳೆಗೆಲ್ಲ ಒಳ್ಳೆ ತಯಾರಾಗುತ್ತೆ. ಅದರಲ್ಲಿ ಅಲ್ಲ 2-3 ಕೊಟ್ಟಿದ್ದೀವಿ ಸರ್. 3 ಕೊಟ್ಟೆ ಬಿಟ್ರಾ? ಓಕೆ, ಇನ್ನೊಂದು 2 ನಡೀತದ ಸರ್, ವ್ಯಾಪಾರ ನಡೀತಾ ಇದೆ. ಓಕೆ, ಸರ್ ಇದು ಕಡೆಯಲ್ಲ ಸರ್? ಕಡೆಯಲ್ಲ ಇದೆ. ಕಡೆಯಲ್ಲಿ. ಓಕೆ, ಹಾಂ ಹಾಂ. ಎಷ್ಟನೇ ಸೂಲ ಸರ್? ಸರ್ ಇದು ಹಾಕಿದ್ರೆ 3ನೇ ಸೂಲು ಸರ್. ಇದು ಹಾಕಿದ 3ನೇ ಸೂಲು. ಸಖತ್ತಾಗಿದೆ. ನೀವು ಕಡೆಯಲ್ಲಿ ಇನ್ನೂ ಸವಾತಿಲ್ಲ ಸರ್, ಇನ್ನು ಹುಡ್ಸ್ತಾ ಇದೆ. ಓಕೆ, ಸೊ ಇದೆ ನೋಡಿ. ಸ್ವಲ್ಪ ಹಂಗೆ ಸರ್. ಇವತ್ತು ಬಂದಿರೋಲ್ಲ, ಕಣ್ಣಿಗೆ ಕಾಣಲ್ಲ ಸರ್. ಇವತ್ತಿನ ನಾಳೆ ನೋಡ್ಬೇಕು ಸರ್, ತಯಾರಾಗುತ್ತೆ. ಓಕೆ, ಇದು ಹಿಂದಿನ ಸಲ ಹಾಲು ಏನು ಬಂದಿದೆ ಇದು? ಸರ್ ಇದು 14 ಲೀಟರ್ ಬಂದೈತೆ ಅಂತ ರೈತರು ಹೇಳ್ಯಾರ. ರೈತರು ಒಂದು ಟೈಮಿಗೆ 14 ಲೀಟರ್? ಹಾಂ, ಒಂದು ಟೈಮಿಗೆ 14 ಲೀಟರ್ ಬಂದಿದೆ. ಎರಡನೇ ಸೂಲು ಅಂದ್ರಲ್ಲ? ಹಾಂ, ಇದು 3ನೇ ಸೂಲು ಸರ್. 3ನೇ ಸೂಲು 14 ಲೀಟರ್ ಹೇಳಿದ್ದಾರೆ. ಓಕೆ, ಕಡೆಯಲ್ಲ ಇದೆ ನೋಡಿ. ಇದು ಇನ್ನು ಒಳ್ಳೆ ತೊಡೆ ಬರುತ್ತೆ ಸರ್ ಇದು. ಹಾಂ, ನಾಲ್ಕಿಗೆ. ಹಾಂ, ಇನ್ನು ಸುಕ್ ಭಾಳ ಇದೆ ಸರ್. ಓಕೆ, ಒಳ್ಳೆ ತೊಡೆ ಮಾಡುತ್ತೆ. ಹಾಂ ಹಾಂ. ಇದು ಇನ್ನೂ 8 ದಿನ ಬೇಕು ಸರ್ ಕರು ಹಾಕ್ಲಿಕ್ಕೆ. 8 ದಿನ ಬೇಕಂತ? ಇನ್ನೂ 8 ದಿನ ಬೇಕು ಸರ್. ಓಕೆ, ಚೆನ್ನಾಗಿದೆ. ಬರ್ರಿ ಕಟ್ಟಾಕಿ ಸ್ವಲ್ಪ ಏನು ರೇಟ್ ಹೇಳ್ತೀವಿ?
ಸೋಲಾರ್ ಇದು ಎಷ್ಟನೇ ಸೋಲಾರ್ ರೀ ಸರ್ ಇದು ಎರಡನೇ ಸೂಲ್ ಸರ್ ಕಡೆಯಲ್ಲ. ಸ್ವಲ್ಪ ಎದುರು ಸರ್ ಸ್ವಲ್ಪ ಗಾಬರಿ ನೀವು ಪ್ಯಾಂಟ್ ಗಿಂಟ ಎಲ್ಲ ಹಾಕಿ ಸೂರ ಎರಡನೇ ಸಲ ಅಂದ್ರಲ್ಲ? ಹಾಂ ಎರಡನೇ ಸೂಲ್ ಸರ್. ಹಾಲು ಏನಂತ ಇದು ಸರ್ ಹಾಲು ಇದು 8-8:30 ಬಂದಿತ್ತು ಸರ್. 8-8:30 ಬಂದಿದೆ ಒಂದು ಹೊತ್ತಿಗೆ. ಒಂದು ಟೈಮ್ 15-16 ಬರ್ಬೋದು ಹೆಚ್ಚು ಕಡಿಮೆ. ಹಾಂ ಒಂದು ದಿನಕ್ಕೆ ಒಂದು 15-16. ಕಲ್ಲು ಏನಂದ್ರೆ ಕಡೆಯಲ್ಲ ಇದು? ಕಡೆಯಲ್ಲ ಸರ್, ಕಡೆಯಲ್ಲಿದೆ. ಎರಡನೇ ಸೂಲ್ ಸರ್. ತಲೆ ಬಂದು ಕೆಟ್ಟಿದೆ. ಇದು ಎ ಬಿ ಸೆಲ್ ಬರುತ್ತೆ ಸರ್? ಕ್ರಾಸ್ ಸರ್. ಕ್ರಾಸ್ ಬರುತ್ತೆ. ಹಾಂ HFL ಕ್ರಾಸ್ ಬರುತ್ತೆ. ಕ್ರಾಸ್ ಬರುತ್ತೆ. ಚೆನ್ನಾಗಿದೆ. ಚೂರು ಸರ್. ತೊಟ್ಟೋಡಿ ಬಿಡ್ರಿ. ಸೋಲಾರ್ ಇದು ಎಷ್ಟನೇ ಸೋಲಾರ್ ರೀ ಸರ್? ಇದು ಎರಡನೇ ಸೂಲ್ ಸರ್. 6ರಲ್ಲಿದೆ. 6ರಲ್ಲಿದೆ. 6ರಲ್ಲಿದೆ ಎರಡನೇ ಸೋಲ್. ಇನ್ನು ಕೆಚ್ಚಲು ಬಿಟ್ಟಿಲ್ಲ ಅದು? ಇನ್ನು ಕೆಚ್ಚಲು ಬಿಟ್ಟಿಲ್ಲ ಸರ್. ಇನ್ನೊಂದು ಸರ್ ಅವ್ರ ಡೇಟ್ ಪ್ರಕಾರ, ರೈತರು ಕೊಟ್ಟಿರೋ ಡೇಟ್ ಪ್ರಕಾರ 20 ದಿನ ಇದೆ. 20 ದಿನ ಇದೆ. 20 ದಿನ ಇದೆ. ಇನ್ನೊಂದು 10 ದಿನ ಎಕ್ಸ್ಟ್ರಾ ಅಂದ್ರೆ 1 ತಿಂಗಳ ಟೈಮ್ ಇದೆ. 1 ತಿಂಗಳ ಟೈಮ್ ಇದೆ. ಇನ್ನೊಂದು 10 ದಿನ ಎಕ್ಸ್ಟ್ರಾನೇ ತಗೊಂಡು. ಇದು ಹಾಲೇನು ಬಂದಿದೆ ಅಂತ ಹೇಳಿದ್ದಾರೆ ಸರ್? ಹಾಲು ಇದು ಫಸ್ಟಿನ ಸೂಲು 11ರಿಂದ 12 ಲೀಟ್ರ್ ಮಟ್ಟ ಬಂದಿದೆ ಅಂತ. 11 ಬಂದಿದೆ ಅಂತ ಹೇಳಿದ್ದಾರೆ ಒಂದು ಹೊತ್ತಿಗೆ. ಹಾಂ ಒಂದು ಟೈಮಿಗೆ ಬಂದೈತೆ ಸರ್. ಓಕೆ. ಕಡೆಯಲ್ಲ ಇದು? ಹಾಂ ಕಡೆಯಲ್ಲ ಸರ್. 6ರಲ್ಲ ಸರ್. 6ರಲ್ಲ ಎರಡನೇ ಸೂಲು. ಎರಡನೇ ಸೂಲು. ಸೊ 10 ಲೀಟ್ರ್ 11 ಲೀಟ್ರ್ ಹೇಳಿದ್ರಂತೆ. ಸರ್ ನಡಗಿರ ಎಲ್ಲ ತುಂಬ ಟಾಪ್ ಇದೆ ಸರ್. ಅದು ಮೇ ಇದೆ ಎದುರುತ್ತೆ ಸರ್. ರೈತರ ಮನೆಯಿಂದ ಮನೆಯಿಂದ ಇರುತ್ತೆ. ಇಲ್ಲ ಇಲ್ಲ ಇದೊಂದು ಇಲ್ಲ ಸೊ ಇದು ಎಷ್ಟನೇ ಸೂಲು ಸರ್? ಇದು ಕಡೆಯಲ್ಲ ಸರ್. ಇದು 3ನೇ ಸೂಲು ಸರ್. ಈಗ ಹಾಂ. ಸೊ 1, 2ನೇ ಸೂಲು ಎಷ್ಟು ಹಾಲು ಬಂದಿದೆ ಅಂತೆ ಸರ್? ಇದು 1, 2 10 ಲೀಟ್ರ್ ಮಟ್ಟ ಹಾಲು ಬಂದಿದೆ ಅಂತ ಸರ್. 10 ಲೀಟ್ರ್. ಹಾಂ ಸರ್. ಇದು ಇನ್ನು 15ರಿಂದ 20 ದಿನ ಟೈಮ್ ಇದೆ ಸರ್. 15ರಿಂದ 20 ದಿನ ಟೈಮ್ ಇದೆ. ಹಾಂ. ಸೊ ಇದು ನೋಡಿ ಸರ್ ಒಳ್ಳೆ ಸೈಜು ತೂಕ ಇದೆ ಸರ್ ದನ. ಹೌದು. ನೀವು ತೊಡೆ ಚೆನ್ನಾಗಿ ಮಾಡೋದು ಸರ್. ಈ ಟೈಪ್ ಮಾಡೋದು ಸರ್ ತೊಡೆ. ಹಾಂ 1ನೇ ಸಲ ಇದ್ರ ವಿಡಿಯೋ ತೋರಿಸಿದೆ ಸರ್ ರೈತರು ನನಗೆ. ಈ ಥರ ಇತ್ತು ಸರ್ ತೊಡೆ. ಓಕೆ. ತೊಡೆ ನೋಡಿದೆ. ಹಾಂ ವಿಡಿಯೋ ತೋರಿಸಿದ್ರು ರೈತರು. ಓಕೆ ಓಕೆ ಓಕೆ. ಸೊ ಇವತ್ತು ಬಂದಿದ್ದಾವಲ್ಲ ಸ್ವಲ್ಪ ಇನ್ನು ಸ್ವಲ್ಪ ಮೇಲೆ ನಿಂತ್ಕೋಬೇಕು ಸರ್. ಆಗಲ್ಲ ನಮ್ಮನೆ ತಯಾರಾಗಬೇಕು, ಅಡ್ಜಸ್ಟ್ ಆಗಬೇಕು. 1 ದಿನ 2 ದಿನ ಅಡ್ಜಸ್ಟ್ ಆದರೆ ಸೆಟ್ ಆಗುತ್ತೆ. ಸೊ ಇವೆರಡು ಸೋಲ್ಡ್ ಔಟ್ ಆಗಿದೆ ನೋಡಿ ಸರ್. ಯಾವ ಊರು ಸರ್ ನಿಮ್ಮದು? ಸರ್ ಮಂಡ್ಯ ಹತ್ರ ಕೇರ್ಪೇಟೆ. ಮಂಡ್ಯ ಹತ್ರ ಕೇರ್ಪೇಟೆ. ಸೊ ಹಸುಗಳ ನಡೆ ಏನಿಸ್ತು ಸರ್? ತುಂಬಾ ಚೆನ್ನಾಗಿದೆ. ಚೆನ್ನಾಗಿರೋ ಹಸುಗಳು. ಓ ಟೈಮ್ ಬಂದು ತಗೊಂಡೋಗಿದ್ದು ಮತ್ತೆ ಇಷ್ಟ ಆಗಿ ಮತ್ತೆ ಇಲ್ಲಿ ಬಂದಿದ್ದೀರಾ? ಬಂದಿದ್ದೀವಿ. ತಗೊಂಡೋಗಿದ್ದೆಲ್ಲ ಚೆನ್ನಾಗೆಲ್ಲ ಹಾಲು ಕೊಡ್ತಾ ಇದೆ. ಏನು ತೊಂದರೆ ಇಲ್ಲ. ಒಳ್ಳೊಳ್ಳೆ ಹಸುಗಳು ಅಂತ ಕಟ್ತಾರೆ. ಅದರಿಂದ ಇಲ್ಲಿಗೆ ನಾವು ಬಂದಿದ್ದೀವಿ. ಮತ್ತೆ ಬಂದಿದ್ದೀವಿ. ಎರಡು ಪಡ್ಡೆ. ಇದು 4 ಕಲ್ಲು. ಇದು 4 ಕಲ್ಲು. ಇದು 2 ಎರಡಲ್ಲ. ರೇಟ್ ಎಲ್ಲ ಹೇಗೆ ಅನಿಸ್ತು ನಿಮಗೆ? ಚೀಪ್ ಅನಿಸುತ್ತೆ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಚೀಪ್ ಅಂತ ಅನಿಸ್ತು. ನಿಮ್ಮ ಹೆಸರು ಸರ್? ಪ್ರಕಾಶ್ ಅಂತ. ಪ್ರಕಾಶ್. ಇವರು ವ್ಯಾಪಾರಸ್ಥರ. ನಾವು ವ್ಯಾಪಾರಸ್ಥರು. ಇವ್ರ ಹತ್ರ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ತೀವಿ. ವ್ಯಾಪಾರಸ್ಥರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ನಿಮ್ಮ ಹೆಸರು ಏನಂದ್ರೆ? ಪ್ರಕಾಶ್ ಅಂತ. ಪ್ರಕಾಶ್. ಮಂಡ್ಯ. ತಮ್ಮ ಹೆಸರು ಸರ್? ರಘು. ಸೊ ಇದು ವ್ಯಾಪಾರ ಆಗಿದೆ ನೋಡಿ. ಇದು 2 ಸರ್. 2 ಅಲ್ರಿ ಇದು? ಆಗ್ಲೇ ಇದು 2 ವ್ಯಾಪಾರ ಆಗಿದೆ. ಇದು ಅಣ್ಣರಿಗೆ ಮಂಡ್ಯದವರಿಗೆ ಆಗಿದೆ. ಇದು ಟೋಟಲ್ 3 ಆಗಿದೆ ಸರ್. 3 ತಗೊಂಡಿದ್ದಾರೆ ಮಂಡ್ಯದವರು. ಓಕೆ. ಇದೊಂದು ಸರ್. ಅವು 2. ಓಕೆ. ಸರ್ ಇದು ನೀವೇ ತಗೊಂಡಿದ್ದೀರಾ? ಇದು ನಾವೇ ತಗೊಂಡಿದ್ದೀವಿ. ಓಕೆ. ಚೆನ್ನಾಗಿದ್ದಲ್ಲ ಸರ್? ಚೆನ್ನಾಗಿತ್ತು. ಓಕೆ. ಒಳ್ಳೆ ರೇಟ್ಗೆ ಆಗಿದೆ ನಿಮಗೆ? ರೈಟ್ ಪರವಾಗಿಲ್ಲ. ಇಲ್ಲಿ ಬಂದ್ರೆ ಖುಷಿ ಇದೆ ಹಂಗಾದ್ರೆ. ಓಕೆ. ಮತ್ತೆ ನಿಮ್ಗೆ ನೋಡಿ ನಿಮ್ಗೆ ಗೊತ್ತಿರೋರು ಹೇಳಿ. ಗೊತ್ತಿರೋರು ಎಲ್ಲರೂ ಹೇಳ್ತೀವಿ. ಓಕೆ. ಹಿಂಗೆ ಕಳಿಸ್ತೀವಿ. ಅವರು ವ್ಯಾಪಾರಸ್ಥರು ಸರ್. ನೀವು ವ್ಯಾಪಾರಸ್ಥರಲ್ಲ? ಅವರು ತಗೊಂಡು ಮಾರ್ತೀರ. ಓಕೆ. ಚೆನ್ನಾಗಿದೆ ನೋಡಿ. ಒಳ್ಳೆ ರೇಟ್ಗೆ ಆಗಿದೆ ಅಂತೆ ಮಂಡ್ಯದವರಿಗೆ. 3 ಪಡ್ಡೆ ಆಗಿದೆ ಸರ್. 3 ಪಡ್ಡೆನ ತೊಗೊಂಡಿದ್ರಲ್ಲ? 3 ಪಡ್ಡೆ ಆಗಿದೆ. ಓಕೆ. ಚೆನ್ನಾಗಿದೆ. ಏಳು